ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ತೋರಿಸ್ತೀನಿ, ಬನ್ನಿ. ಹಸಿ ಅವರೆಕಾಳು ಸಾಂಬಾರು ಮಾಡೋದು ತೋರಿಸ್ತೀನಿ. ಸಾಂಬಾರು ಮಾಡೋಕ್ಕೆ ಏನೇನು ಬೇಕು, ಏನೇನು ತೊಗೊಂಡಿದ್ದೀನಿ ಎಲ್ಲ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ ನೋಡಿ. ಈಗ ನೋಡಿ, ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ. ಈಗ ಅದಕ್ಕೆ ಸಾಸಿವೆ ಹಾಕೋಣ, ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಈರುಳ್ಳಿ ಹಾಕೋಣ, ಸ್ವಲ್ಪ ಹಾಕಿ ಸ್ವಲ್ಪ ತುಂಬ ಕುಟ್ಕೊತೀನಿ. ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಒಗ್ಗರಣೆಗೆ. ಮೆಣಸಿನ್ಕಾಯಿ ಹಾಕೋಣ, ಮೆಣಸಿನ್ಕಾಯಿ ಒಂದೆರಡು ಹಾಕಿದ್ದೀನಿ ಒಗ್ಗರಣೆಗೆ. ನೋಡಿ, ಇದು ಬೇಯುವಾಗ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ಅದು ಸಿಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅರ್ಧ ಬೆಂದಾದ್ಮೇಲೆ ಹಾಕ್ತಾಯಿದ್ದೀನಿ ತುಪ್ಪ. ನೋಡಿ, ಈಗ ಒಗ್ಗರಣೆ ಬೆಂದಿದೆ. ಅವರೆಕಾಳು ಹಾಕೋಣ. ಎಲ್ಲ ಸೇರಿಸಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಇದು ತುಂಬ ಸಾಂಬಾರು ಮಾಡ್ತೀನಿ, ಹಾಗಾಗಿ ಇಷ್ಟೊಂದು ಅವರೆಕಾಳು ಹಾಕ್ತಿದ್ದೀನಿ ನಾನು. ಬೇರೆ ಸ್ವಲ್ಪ ಒಗ್ಗರಣೆಯಲ್ಲಿ ನೋಡಿ, ಇದ್ರ ಜೊತೆಗೆ ನಾನು 2 ಟೊಮೊಟೊ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊನ ಹಾಕ್ತೀನಿ, ಒಂದು ಟೊಮೊಟೊನ ರುಬ್ಬಕ್ಕಿಡ್ತೀನಿ. ನೋಡಿ ಸ್ನೇಹಿತರೆ, ಬೆಂದಾಗಿದೆ. ಈಗ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಬಿಸಿನೀರು ಹಾಕ್ತೀನಿ ಇದಕ್ಕೆ, ಅವರೆಕಾಳು ಬೇಯುತ್ತೆ. ಅದು ಸ್ವಲ್ಪ ಹೊತ್ತು ಬೇಯ್ಕೋತಾ ಇರಲಿ. ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ. ನೋಡಿ ಸ್ನೇಹಿತರೆ, ಅವರೆಕಾಳು ಬೇಯೋವರೆಗೆ ನೋಡಿ, ಇಲ್ಲಿ ಮಿಕ್ಸಿ ಜಾರಲ್ಲಿ 1 ಸ್ಪೂನ್ ಎಳ್ಳು, ಅರ್ಧ ಸ್ಪೂನು ಗಸಗಸೆ ಹುರಿದು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಗಸಗಸೆ, ಎಳ್ಳು, ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಶುಂಠಿ ಹಾಕೋತಾ ಇದ್ದೀನಿ 1 ಇಂಚು. ನೋಡಿ, ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಲು ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಖಾರ ಪುಡಿ ಹಾಕೋತಾ ಇದ್ದೀನಿ. ನೋಡಿ, ನಾನು ಇದರಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನ್ ಹಾಕೋತೀನಿ. ಇಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ, ತೆಂಗಿನಕಾಯಿ ಹಾಕೋತಾ ಇದ್ದೀನಿ, ಹಸಿ ತೆಂಗಿನಕಾಯಿ. ಒಂದು ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಇದಿಷ್ಟು ರುಬ್ಕೊಂಡು ಆಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅರ್ಧಂಬರ್ಧ ಆಗಿದೆ. ಈಗ ಟೊಮೊಟೊ ಹಣ್ಣು ಹಾಕೋತೀನಿ. ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ನೈಸ್ಗೆ ರುಬ್ಕೊಂಡು ಬಂದಿದ್ದೀನಿ ಮಸಾಲೆನ. ಈಗ ಸುರಿಯೋಣ ಅದಕ್ಕೆ. ನೋಡಿ ಸ್ನೇಹಿತರೆ, ಒಗ್ಗರಣೆಗೆ ಹಾಕಿ ಬಿಸಿನೀರು ಹಾಕಿ ಅವರೆಕಾಳು ಬೇಯಕ್ಕೆ ಇಟ್ಟಿದ್ನಲ್ಲ, ನೋಡಿ ಸ್ವಲ್ಪ ಬೆಂದವೆ. ಇವೇ ಸ್ವಲ್ಪ ಬೇಯಬೇಕಾಗಿರೋದು. ಈಗ ನೋಡಿ, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ತೀನಿ. ಆಲೂಗಡ್ಡೆ ನೋಡಿ ಸಿಪ್ಪೆ ತೆಗೆದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕ್ತಿದ್ದೀನಿ. ನೋಡಿ, ಬದನೆಕಾಯಿನ ಸಣ್ಣದು ಕರಿ ಬದನೆಕಾಯಿನ ಹೆಚ್ಚಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ನೀರೊಳಗಿಂದ ತೆಗೆದು ಡೈರೆಕ್ಟ್ ಹಾಕ್ತಾಯಿದ್ದೀನಿ ಹಂಗೆ. ಈಗ ಇದಕ್ಕೆ ಹಾಕ್ಬಿಟ್ಟು ಮಸಾಲೆ ಸುರಿದು ಉಪ್ಪು ಹಾಕೋಣ. ಈಗಿದೇನು ಬದನೆಕಾಯಿ, ಆಲೂಗಡ್ಡೆ ಬೇಗನೆ ಬೇಯ್ಕೊಳ್ಳುತ್ತೆ. ಸ್ವಲ್ಪ ಬೇಯಬೇಕು ಅವರೆಕಾಳು ಅಷ್ಟೇ. ಅದು ಹಸಿ ಅವರೆಕಾಳು ಬೇಗ ಬೇಯ್ಕೊಳ್ಳುತ್ತೆ, ಆದರೂ ಸ್ವಲ್ಪ ಬೇಯಬೇಕು. ಈಗ ಅದು ಹಾಕಾದ್ಮೇಲೆ ನೋಡಿ, ಮಸಾಲೆ ರುಬ್ಕೊಂಡಿದ್ನಲ್ಲ, ಮಸಾಲೆ ಸುರಿಯೋಣ. ನೋಡಿ, ಈಗ ಮಸಾಲೆ ಸುರಿದಾಯಿತು. ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ. ಈಗ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು ನಾವು. ಮಸಾಲೆ ಹಾಕಿದ್ಮೇಲೆ ಈಗ ನೋಡಿ ಉಪ್ಪು ಹಾಕ್ಬಿಡೋಣ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇಷ್ಟು ಬೇಕು ನೋಡಿ, ಇಷ್ಟು ಹಾಕ್ತೀನಿ. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು ವಿಷಲ್ ಹಾಕ್ಸ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಕುದಿಯೋಕ್ಕೆ ಬಂದಿದೆ. ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಈಗ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ಕೊಂಬಿಡೋಣ, ಸಾಕು. ಒಂದು ವಿಷಲ್ ಹಾಕಿ ನೋಡಿ. 1 ನಿಮಿಷ ಕೂಗಾಗಿದೆ, ತಣ್ಣಗಾಗಲಿ. ಲಿಡ್ಡು ಓಪನ್ ಮಾಡೋಣ. ಅಂದರೆ ಈಗ ಕುಕ್ಕರು ತಣ್ಣಗಾಗಿದೆ, ಓಪನ್ ಮಾಡಿ ನೋಡೋಣ ಅವರೆಕಾಳು ಸಾಂಬಾರು ಹೇಗಿದೆ ಅಂತ. ಎಷ್ಟು ಚೆನ್ನಾಗಿ ಗಮ್ಮಂತ ಇದೆ ನೋಡಿ, ಅದ್ಭುತವಾಗಿದೆ ನೋಡಿ. ಗಮನನೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಒಂದೇ ವಿಷಲ್ ಹಾಕ್ಸ್ಕೊಂಡಿದ್ದು. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದು ಸಾಂಬಾರು ಅನ್ನ ತಿನ್ಬೋದು, ಮುದ್ದೆ ತಿನ್ಬೋದು, ಚಪಾತಿ ತಿನ್ಬೋದು, ರೊಟ್ಟಿ ತಿನ್ಬೋದು, ಇಡ್ಲಿ ಸಾಂಬಾರ್ಗಾಗುತ್ತೆ, ಇಡ್ಲಿ ತಿನ್ಬೋದು, ಎಲ್ಲಕ್ಕೂ ಸೂಟಾಗುತ್ತೆ ನೋಡಿ. ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಮುದ್ದೆ, ಅನ್ನ ಇಷ್ಟಕ್ಕೂ ಸೂಟಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಅವರೆಕಾಳಂದು ಸೀಸನ್ ಇವಾಗ, ತುಂಬ ಸ್ಮೆಲ್ ಇದೆ. ಅವರೆಕಾಯಿ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಮಾಡಿದ್ದೀನಿ, ಸರ್ವ್ ಮಾಡೋಣ ಬನ್ನಿ. ಈಗ ನೋಡಿ ಸ್ನೇಹಿತರೆ, ಸರ್ವ್ ಮಾಡ್ತೀನಿ. ಈಗ ತಡೆಯೋಕ್ಕೆ ಬನ್ನಿ. ಇಷ್ಟು ಗಮ್ಮಂತಿದೆಯಲ್ಲ, ಏನು ಮಾಡ್ತಿದ್ಯಮ್ಮ? ಹಸಿ ಅವರೆಕಾಳು ಸಾಂಬಾರು ಕಣಮ್ಮ. ಆಲೂಗೆಡ್ಡೆ, ಬದನೆಕಾಯಿ, ಹಸಿ ಅವರೆಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಊಟ ಮಾಡೋಂಗೆ ಆಗ್ತಾಯಿದೆ ನಿನಗೆ. ಬಾ ಮಾಡುವಂತೀಗ. ಸರಿ ನೋಡಿ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಅವರೆಕಾಳು ಸಾರು ಮಾಡ್ಬೋದು ಅಂತ. ಅವರೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ತುಂಬ ಸುಲಭವಾಗಿ, ತುಂಬ ಬೇಗ ಮಾಡ್ಕೋಬೋದು. ಎಲ್ಲ ಅಡುಗೆಗೂ ಸೂಟಬಲ್ ಆಗಿದೆ. ನೋಡಿದ್ರಿ ಅಲ್ವಾ? ನೀವು ಮಾಡಬೇಕಲ್ವಾ? ಮಾಡಿ, ಇದೇ ಥರ ಮೆಥಡಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ದುಡ್ಡೇನಾಗಲ್ಲ ನಿಮಗೆ ಸಬ್ಸ್ಕ್ರೈಬ್ ಆಗೋಕ್ಕೆ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ನಿಮ್ಮ ಸಪೋರ್ಟ್ ಬೇಕು ನನಗೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಕಮೆಂಟ್ ಹಾಕೋದು ಮರಿಬೇಡಿ. ಏನೇ ಇದ್ರೂ ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ.